ರಾಜಣ್ಣಗೆ ಹನಿ ಟ್ರ್ಯಾಪ್ ಯತ್ನ ರಾಜೇಂದ್ರಗೆ ಸುಪಾರಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಸುಪಾರಿ ಪ್ರಕರಣದ ತನಿಖೆ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಪರಮೇಶ್ವರ್. ತನಿಖೆ ಪ್ರಕ್ರಿಯೆಯಲ್ಲಿರುವಾಗ ಏನೂ ಹೇಳೋಕೆ ಬರೋದಿಲ್ಲ. ಪ್ರಕರಣದ ತನಿಖೆ ಮಾಡುವವರು ತಮ್ಮ ಕೆಲಸ ತಾವು ಮಾಡ್ತಾ ಇದ್ದಾರೆ. ಇದು ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ಕೊಟ್ಟಿರುವಂತಹ ಹೇಳಿಕೆಯಾಗಿದೆ. ರಾಜಣ್ಣ ಅವರ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಮತ್ತು ಅವರ ಪುತ್ರ MLC ರಾಜೇಂದ್ರ ಅವರಿಗೆ ಕೊಲೆ ಸುಪಾರಿ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಯಲ್ಲಿದೆ. ತನಿಖೆಯನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವ್ರ ಕೆಲಸ ಅವ್ರು ಮಾಡ್ತಾರೆ. ಹೆಚ್ಚಿನ ಮಾಹಿತಿ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ನನಗೂ ಅದು ಗಮನಕ್ಕೆ ಬಂದಿದೆ. ಅದಕ್ಕೆ ತನಿಖೆ ಮಾಡ್ತೇವೆ. ಅದೇನು ಇನ್ನೂ ಯಾವುದೋ ಅವ್ರ ಮೇಲೆ ಕ್ರಮ ಆಗಲಿ, ಚಾರ್ಜ್ ಶೀಟ್ ಆಗಲಿ, ಮತ್ತೊಂದಾಗಲಿ ಯಾವುದು ಕೂಡ ಆಗಲಿಲ್ಲ. ಅದು ಏನೋ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ತನಿಖೆ ಮಾಡ್ತೇವೆ. ನನಗೂ ಅದು ಗಮನಕ್ಕೆ ಬಂದಿದೆ. ಅದಕ್ಕೆ ತನಿಖೆ ಮಾಡ್ತೇವೆ. ಅದೇನು ಇನ್ನೂ ಯಾವುದೋ ಅವ್ರ ಮೇಲೆ ಕ್ರಮ ಆಗಲಿ, ಚಾರ್ಜ್ ಶೀಟ್ ಆಗಲಿ, ಮತ್ತೊಂದಾಗಲಿ ಯಾವುದು ಕೂಡ ಆಗಲಿಲ್ಲ. ಅದು ಏನೋ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ತನಿಖೆ ಮಾಡ್ತೇವೆ. ನನಗೂ ಅದು ಗಮನಕ್ಕೆ ಬಂದಿದೆ. ಅದಕ್ಕೆ ತನಿಖೆ ಮಾಡ್ತೇವೆ. ಅದೇನು ಇನ್ನೂ ಯಾವುದೋ ಅವ್ರ ಮೇಲೆ ಕ್ರಮ ಆಗಲಿ, ಚಾರ್ಜ್ ಶೀಟ್ ಆಗಲಿ, ಮತ್ತೊಂದಾಗಲಿ ಯಾವುದು ಕೂಡ ಆಗಲಿಲ್ಲ. ಅದು ಏನೋ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ತನಿಖೆ ಮಾಡ್ತೇವೆ. ನನಗೂ ಅದು ಗಮನಕ್ಕೆ ಬಂದಿದೆ. ಅದಕ್ಕೆ ತನಿಖೆ ಮಾಡ್ತೇವೆ. ಅದೇನು ಇನ್ನೂ ಯಾವುದೋ ಅವ್ರ ಮೇಲೆ ಕ್ರಮ ಆಗಲಿ, ಚಾರ್ಜ್ ಶೀಟ್ ಆಗಲಿ, ಮತ್ತೊಂದಾಗಲಿ ಯಾವುದು ಕೂಡ ಆಗಲಿಲ್ಲ. ಅದು ಏನೋ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ತನಿಖೆ ಮಾಡ್ತೇವೆ. ನನಗೂ ಅದು ಗಮನಕ್ಕೆ ಬಂದಿದೆ. ಅದಕ್ಕೆ ತನಿಖೆ ಮಾಡ್ತೇವೆ. ಅದೇನು ಇನ್ನೂ ಯಾವುದೋ ಅವ್ರ ಮೇಲೆ ಕ್ರಮ ಆಗಲಿ, ಚಾರ್ಜ್ ಶೀಟ್ ಆಗಲಿ, ಮತ್ತೊಂದಾಗಲಿ ಯಾವುದು ಕೂಡ ಆಗಲಿಲ್ಲ. ಅದು ಏನೋ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ತನಿಖೆ ಮಾಡ್ತೇವೆ. ನನಗೂ ಅದು ಗಮನಕ್ಕೆ ಬಂದಿದೆ. ಅದಕ್ಕೆ ತನಿಖೆ ಮಾಡ್ತೇವೆ. ಅದೇನು ಇನ್ನೂ ಯಾವುದೋ ಅವ್ರ ಮೇಲೆ ಕ್ರಮ ಆಗಲಿ, ಚಾರ್ಜ್ ಶೀಟ್ ಆಗಲಿ, ಮತ್ತೊಂದಾಗಲಿ ಯಾವುದು ಕೂಡ ಆಗಲಿಲ್ಲ.